ಹಾಸನ ಜಿಲ್ಲೆ ಆಲೂರು ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಗೆ ರಸ್ತೆ ಬದಿಯ ಮರಗಳು ಕೊಂಬೆಗಳು ಧರೆಗುರುಳುತ್ತಾ ಇದ್ದು ಸಾರ್ವಜನಿಕರನ್ನ ಆತಂಕಕ್ಕೀಡು ಮಾಡಿದೆ. ತಾಲೂಕಿನ ದೇವರಾಜಪುರ ಗ್ರಾಮದ ರಾಜ್ಯ ರಸ್ತೆಯ ಸಮೀಪದ ಲಕ್ಕಮ್ಮರವರ ಮನೆಯ ಮೇಲೆ 2 ಮರ ಬಿದ್ದು ಮನೆಯು ಜಖಂಗೊಂಡು ಇಬ್ಬರು ಕೂದಲೆಳೆ ಅಂತರದಲ್ಲಿ ಸಾವಿನಿಂದ ಪಾರಾಗಿದ್ದಾರೆ. ಮುಂಗಾರಿನ ಪ್ರಾರಂಭದಲ್ಲಿ ಲಕ್ಷ್ಮೀಪುರ ಭಾಗದಲ್ಲಿ ಬೃಹತ್ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಅಲ್ಲದೆ ಕಾರಜವಳ್ಳಿ ರಸ್ತೆಯ ಪಕ್ಕದಲ್ಲಿದ್ದ ಮರಗಳು ನೆಲಕ್ಕುರುಳಿದ್ದವು. ರಸ್ತೆ ಅಂಚಿನ ಅಕೇಶಿಯಾ ಮರಗಳು ಬುಡಮೇಲಾಗುತ್ತಿವೆ. ಹಲವೆಡೆ ವಿದ್ಯುತ್ ತಂತಿಗಳು ಹರಿದು ಕಂಬಗಳು ಧರೆಗುರುಳಿ ಅನಾಹುತ ಸೃಷ್ಟಿಯಾಗುತ್ತಿವೆ. ಕೂಡಲೇ ಎಚ್ಚೆತ್ತು ರಸ್ತೆ ಬದಿ ಒಣಗಿರುವ ರಸ್ತೆಗೆ ಚಾಚಿಕೊಂಡಿರುವಂತಹ ಅದರ ಜೊತೆಗೆ ವಿದ್ಯುತ್ ತಂತಿಗೆ ಚಾಚಿಕೊಂಡಿರುವಂತಹ ಮರ ಹಾಗೂ ಕೊಂಬೆಗಳನ್ನು ತೆರವು ಮಾಡಬೇಕು ಅಂತ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಾರ್ವಜನಿಕರು. ಮರ ಅಂದಾಗ ಮನೆ ಮೇಲೆ 11 ಗಂಟೆಲಿ ಬಿತ್ತು. ಆ ಫಸ್ಟ್ ನಾವೇ ನೋಡಿ ಎಲ್ಲ ನೋಡೋದಕ್ಕೆ ಎಲ್ಲ ಗಾಬರಿಯಾಗಿ ಓಡ್ಬಂದು ಇಂಥ ಹಳೆ ಮರಗಳನ್ನ ಹಿಂಗ್ ಮಾಡ್ಕೊಂಡು ಯಾರು ಇಷ್ಟೊಂದು ಯಾರು ಗಮನ ಕೊಟ್ಟಿಲ್ಲ. ಎಲ್ಲ ಇಲ್ಲೇ ಹೋಗಿ ನಿಂತಿದೀವಿ, ಮಕ್ಳು ಮರಿ ಎಲ್ಲ ಅವ್ರು ಯಾರು ಬಂದೇ ಇಲ್ಲ. ಈಗ ಏನ್ ಮಾಡ್ಬೇಕು? ಈಗ ಅರಣ್ಯಾಧಿಕಾರಿಗಳು ಬಂದಿಲ್ವಾ? ಯಾರು ಬಂದಿಲ್ಲ. ಈಗ ಮನೆ ಮ್ಯಾಗ ಬಂದು ಬಿದ್ದೈತೆ ರಾಕಿ ಮರಗಳು ಮನೆ ಮೇಲೆ ಮನೆಗಿತ್ತದು. ಅದೇನ್ ಕಣ್ಣಾಗ ಬಂದು ನೋಡಂಗಲ್ಲ. ಫಸ್ಟ್ನವ್ರು ಬಂದ್ರು ಕರೆಕ್ಟ್ನವ್ರು ಮೇಲೆ ಕೊಂಬೆ ಕಡ್ದಾಕಿ ಹೋದ್ರು. ಒಂದು 12 ಗಂಟೆಯಿಂದ ಒಬ್ರು ಯಾರು ತಿರುಗಿ ನೋಡಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಗಬೇಕು? ಮನೆ ಮಕ್ಳು ಇರ್ತವೆ, ಮರಿ ಇರ್ತವೆ. ಹಿಂಗಾಗಿ ಏನ್ ಮಾಡ್ಬೇಕು? ಸರ್ಕಾರ ಒಂಚೂರು ಏನು ಗಮನ ಹಾಕ್ತಲ್ಲ. ಫಾರೆಸ್ಟ್ ಅವ್ರು ಬಂದಿಲ್ಲ, ಕೆಬರ್ ಬಂದು ಹೋದ್ರು. ಅದು ಬಿಟ್ಟು ಮನೇಲಿ ಚಿಂದೆ ಐತೆ, ನಮ್ಮ ಮಮ್ಮೆಲ್ಲ ಮಕ್ಕಳತ್ತೆ ಏನ್ ಮಾಡುತ್ತೆ? ನೀವು ಹಿಂಗ್ ಮಾಡ್ಬಿಟ್ಟು ನಾವ್ ಹೆಂಗ್ ಜೀವನ ಮಾಡ್ಬೇಕು? ಈಗ ಅಲ್ಲಿ ಮರೆಲ್ಲ ಫುಲ್ ಮುರ್ಕೊಂಡಾಗಿವೆ. ಅವ್ರೆಲ್ಲ ವಾಸ ಮಾಡ್ತಾರೆ. ಈಗ ಇಲ್ಲಿ ತುಂಬಾ ಹಳೆ ಮರಗಳು ರೋಡ್ ಸೈಡ್ ಇದೆ. ತುಂಬಾ ಒಂದು 30-40 ವರ್ಷದ ಹಳೆ ಮರಗಳಿದೆ. ಫಾರೆಸ್ಟ್ನರ್ ಗಮನಕ್ಕೆ ಬಂದಿರುತ್ತೆ, ಇದೇನು ಗೊತ್ತಿರಲ್ಲ ಅನ್ನಂಗಿಲ್ಲ. ಗೊತ್ತಿದ್ರು ಅವ್ರೇನು ಯಾವುದೇ ರೀತಿಯ ಇದನ್ನ ಮಾಡಿಲ್ಲ. ಈಗ ಇವತ್ತು 12 ಗಂಟೆ ಸುಮಾರಿಗೆ ದೇವರಾಜಪುರ ಲಕ್ಕಮ್ಮನ ಮನೆ ಹತ್ರ ಒಂದು ಮರ, ಸೂರಗಂಜಿ ಮರ ಬಿದ್ದು, ಹಳೆ ಮರ ಬಡ್ಡೆ ಒಣಗಿ ಬಿದ್ದೋಗಿದೆ. ಕೂದಲಹಳ್ಳಿಯಲ್ಲಿ 1-2 ಮನೆ ಮಕ್ಕಳು ಮತ್ತೆ ಸುರೇಶ್ ಅಂತ ಅವ್ರ ಮಗ ಇಲ್ಲಿ ಕೂತಿದ್ದವನು ಮರ ಬೀಳೋ ಸೌಂಡಿಗೆ ಓಡೋಗಿದ್ದಾರೆ. ಹಂಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಇನ್ನು ಮುಂದೆ ಇದೇ ರೀತಿ ಆ ಕಾರಜವಳ್ಳಿಯಿಂದ ವಾಟೋಳೆ